ಬೆಂಗಳೂರಿನ ಪಿಜಿಗಳಲ್ಲಿ ಮಧ್ಯಾಹ್ನದ ಊಟಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. 3 ಹೊತ್ತು ಊಟ ಇಲ್ಲ, ಅಂದ್ರೆ ಒಂದು ಟಿಫಿನ್ 2 ಊಟ ಏನು ಕೊಡ್ತಾ ಇತ್ತು ಅದಿಲ್ಲ. ಪಿಜಿ ಅಸೋಸಿಯೇಷನ್ ಇಂದ ಊಟ ಇಲ್ಲ ಅಂತ ಪೋಸ್ಟ್ ಅನ್ನ ಹಾಕಲಾಗ್ತಾ ಇದೆ. ವೈಟ್ ಫೀಲ್ಡ್ ಪಿಜಿ ಅಸೋಸಿಯೇಷನ್ ಈ ಸೂಚನೆಯನ್ನ ಹೊರಡಿಸಿರುವಂತದ್ದು. ಜೊತೆಗೆ ಸೆಲ್ಫ್ ಕುಕಿಂಗ್ ಚಾನ್ಸೇ ಇಲ್ಲ. ಪಿಜಿಯಲ್ಲಿ ಮಧ್ಯಾಹ್ನದ ಊಟವೂ ಇರೋದಿಲ್ಲ, ನೀವು ಸ್ವಯಂ ಅಡುಗೆಯನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮಗೆ ಅವಕಾಶ ಇರೋದಿಲ್ಲ. ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ತನ್ನ ಪಿಜಿಯಲ್ಲಿ ಬಾಡಿಗೆ ಇರುವಂತಹ ಬಾಡಿಗೆದಾರರಿಗೆ ಪಿಜಿ ಮಾಲೀಕರು ಮನವಿಯನ್ನ ಮಾಡ್ತಾ ಇದ್ದಾರೆ. ಇದು ವೈಟ್ ಫೀಲ್ಡ್ನಲ್ಲಿ ಪಿಜಿ ಅಸೋಸಿಯೇಷನ್ನಿಂದಲೇ ಅಧಿಕೃತವಾಗಿ ಈ ಒಂದು ನಿಯಮಗಳ ಬಗ್ಗೆ ಪ್ರಕಟಣೆಯನ್ನ ಹೊರಡಿಸಲಾಗಿರುವಂಥದ್ದು. ಪೋಸ್ಟನ್ನು ಮಾಡಿ ನೋಡಿ ಪರಿಸ್ಥಿತಿ ಹೀಗಿದೆ, ನಾವೇನು ಮಾಡೋದಕ್ಕಾಗೋದಿಲ್ಲ, ನೀವು ಸೆಲ್ಫ್ ಕುಕಿಂಗ್ ಮಾಡ್ಕೋತೀವಿ, ನಾವೇ ಅಡುಗೆ ಮಾಡ್ಕೋತೀವಿ, ನಮಗೆ ಅವಕಾಶ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ. ಯಾಕೆ ಅಂದರೆ ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೆ ಅಲ್ಲಿ ಕುಕಿಂಗ್ ಮಾಡೋದು ಕಷ್ಟ ಆಗತ್ತೆ. ಜೊತೆಗೆ ಒಂದು ಟಿಫಿನ್ನು 2 ಊಟ ಅಂತೇಳಿ ಏನಿತ್ತು ಅದು ಸಾಧ್ಯ ಇಲ್ಲ. ಇನ್ಮೇಲೆ ಬೆಳಗ್ಗೆ ಟಿಫಿನ್ ಕೊಡ್ತೀವಿ, ರಾತ್ರಿ ಊಟ ಕೊಡ್ತೀವಿ, ಮಧ್ಯಾಹ್ನದ ಊಟ ನಿಮ್ಮ ಜವಾಬ್ದಾರಿ, ಎಲ್ಲಾದರೂ ನೋಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇರುವಂಥದ್ದು. ಈಗ ಹೋಟೆಲ್ಗಳಲ್ಲಿ ಒಂದು ಕಡೆಗೆ ರೇಟ್ಗಳು ದುಬಾರಿ ಆಗ್ತಾ ಇದೆ, ಮತ್ತೊಂದು ಕಡೆಗೆ ಹೋಟೆಲ್ಗಳಿಗೂ ಕೂಡ ಸಿಲಿಂಡರ್ ಕೊರತೆಯಿಂದ ಸಾಕಷ್ಟು ಹೋಟೆಲ್ಗಳು ಮುಚ್ತಾ ಇದ್ದಾವೆ. ಈ ನಡುವೆ ಪಿಜಿಗಳಲ್ಲಿದ್ದವರು ಪಿಜಿಗಳಿಗೆ ಬರೋದು ಯಾಕೆ? ನಮಗೆ ಅಡುಗೆ ಮಾಡ್ಕೊಳಕ್ಕಾಗಲ್ಲ, ಟೈಮ್ ಸರಿಯಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕಾಗಲ್ಲ, ಪಿಜಿಯಲ್ಲಿದ್ದರೆ ಅಟ್ಲೀಸ್ಟು ನಮಗೆ ಟಿಫಿನ್ನು ಊಟ ಟೈಮ್ ಟು ಟೈಮ್ ಆಗತ್ತೆ ಅನ್ನುವ ಕಾರಣಕ್ಕೆ ಅವರು ಪಿಜಿಗಳಲ್ಲಿ ಬಂದು ವಾಸ ಇರ್ತಾರೆ. ಆದರೆ ಈಗ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಪಿಜಿಗಳಿಗೂ ಕೂಡ ಸಿಲಿಂಡರ್ ಕೊರತೆ ಉಂಟಾಗ್ತಾ ಇದೆ. ಈ ಕಾರಣದಿಂದಾಗಿ ಈಗ ಪಿಜಿಗಳಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದ್ದು, ನಿಮಗೆ ಮಧ್ಯಾಹ್ನದ ಊಟವನ್ನು ಕೊಡಲ್ಲ, ಸೆಲ್ಫ್ ಕುಕಿಂಗ್ ಕೊಡಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಚಂದನ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಚಂದನ, ಪಿಜಿಗಳಲ್ಲೂ ಕೂಡ ಹೊಸ ರೂಲ್ಸು, ಅದರಲ್ಲೂ ನಾವು ಮಧ್ಯಾಹ್ನದ ಊಟವನ್ನು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೆಲ್ಫ್ ಕುಕಿಂಗ್ ಓಕೆ, ಮಧ್ಯಾಹ್ನದ ಊಟವನ್ನು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅವರು ಪಿಜಿ ರೆಂಟನ್ನು ತೆಗೆದುಕೊಳ್ಳುವಾಗ ಮಧ್ಯಾಹ್ನದ ಊಟಕ್ಕೂ ಸೇರಿಸಿಯೇ ತೆಗೆದುಕೊಳ್ತಾ ಇರ್ತಾರಲ್ವಾ. ಈಗ ಇವರು ಹೊರಗಡೆ ತಿನ್ಬೇಕು ಅಂದ್ರೆ ಎಕ್ಸ್ಟ್ರಾ ಖರ್ಚು, ಅದರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದಾರೆ ಚಂದನ? ನವೀನ್, ಈಗ ಪಿಜಿಗಳ ಸ್ಥಿತಿ ಕೂಡ ಅತಂತ್ರ ಆಗಿರ್ತಕ್ಕಂಥದ್ದು. ವೈಟ್ ಫೀಲ್ಡ್ ಪಿಜಿ ಅಸೋಸಿಯೇಷನ್ ಇಂದ ಈ ಒಂದು ರೂಲ್ಸ್ ಜಾರಿಗೆ ತರಲಾಗಿದೆ. ಅಂದ್ರೆ ಮೊನ್ನೆ ಒಂದು ಸಭೆ ಮಾಡ್ತಾರೆ, ಸಭೆ ಬಳಿಕ ಈ ಒಂದು ರೂಲ್ಸ್ ಅನ್ನ ಜಾರಿಗೆ ತರಲಾಗಿರ್ತಕ್ಕಂಥದ್ದು. ಅಂದ್ರೆ ಪಿಜಿಗಳಲ್ಲಿರೋ ನಿವಾಸಿಗಳಿಗೆ 2 ರೂಲ್ಸ್ ಅನ್ನ ಹಾಕಿರುವಂತದ್ದು. ಒಂದು, ಸೆಲ್ಫ್ ಕುಕಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ, ಸಂಪೂರ್ಣವಾಗಿ ನಿರ್ಬಂಧ ಹೇರಲಾಗಿರ್ತಕ್ಕಂಥದ್ದು. ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಈ ಭಾಗದಲ್ಲಿ ಇರುವಂತ ಪಿಜಿಗಳಿಗೆ ಮಧ್ಯಾಹ್ನದ ಊಟಕ್ಕೆ ಬ್ರೇಕ್ ಹಾಕಲಾಗಿದೆ. ಸಂಪೂರ್ಣವಾಗಿ ಮಧ್ಯಾಹ್ನದ ಊಟ ಸಿಗೋದಿಲ್ಲ, ಬೆಳಗ್ಗೆ ಹಾಗೂ ಸಂಜೆ ಊಟ, ಅದರಲ್ಲೂ ಚಪಾತಿ, ಇಡ್ಲಿ, ವಡೆ, ಬೋಂಡ ಇದ್ಯಾವುದು ಸಿಗಲ್ಲ. ಕೇವಲ ಅನ್ನ, ಸಾಂಬಾರ್, ರೈಸ್ ಐಟಮ್ಗಳಿಗೆ ಮಾತ್ರ ಆದ್ಯತೆಯನ್ನ ನೀಡಲಾಗ್ತಾ ಇರುವಂತದ್ದು. ಅಂದ್ರೆ ಇದು ನಿಜಕ್ಕೂ ಕಷ್ಟಕರ ಅಂತಾನೆ ಹೇಳ್ಬೋದು ನವೀನ್. ಯಾಕಂತ ಅಂದ್ರೆ ಪಿಜಿಗಳಿಗೆ ಕಷ್ಟಪಟ್ಟು ದೂರ ಊರುಗಳಿಂದ ಬಂದು ಅಲ್ಲಿ ನೆಲೆಸಿರ್ತಾರೆ, ಮಧ್ಯಾಹ್ನದ ಊಟ ಸಿಗಲ್ಲ ಅಂದ್ರೆ ಅವರು ಜೀವನ ಮಾಡೋದು ಹೇಗೆ? ಊಟಕ್ಕೋಸ್ಕರನೇ ಎಲ್ಲ ದುಡಿಯೋದು. ಆದ್ರೆ ಈ ರೀತಿಯ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಇದು ಮುಂದಿನ ದಿನಗಳಲ್ಲಿ ಹೀಗೆ ಮುಂದುವರೆದ್ರೆ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸುತ್ತೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಕೊಡಬೇಕು ಅಂತ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಆಗ್ರಹಿಸ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಚಂದನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.